ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಬೆಳದಿಂಗಳಿಂದ ಬಸಿದ ಚೆಲುವಿದು ಇವಳದು, ಒಲವಲ್ಲಿ ಅಬ್ಬಿ ತೆಗೆದ ಮನಸ್ಸಿದು ಇವನದು. ಏನು ಒಳ್ಳೆ ಸಾಹಿತ್ಯ ರೀ ಇದು. ಕವಿರಾಜ್ ಅವರು ಬರೆದಂಥ ಸಾಹಿತ್ಯ. ರಿಷಿ ಸಿನಿಮಾಗೆ 2005 ಬರುತ್ತೆ. ನಾನು ಮೈಸೂರಿನ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಇದು. ಇವತ್ತಿಗೂ ನೆನಪಿದೆ ನೋಡಿ. 21 ವರ್ಷ ಆಗ್ತಿದೆ ಆ ಸಿನಿಮಾ ಬಂದು. ನನಗೆ ಮೈಸೂರು ಸ್ಟಡಿ ಮಾಡ್ತಾ ಇದ್ದೆ. ಗಾಯತ್ರಿ ಥಿಯೇಟ್ರಿಗೆ ಫ್ರೆಂಡ್ಸ್ ಎಲ್ಲ ಹೋಗಿ ನಾವು ನೋಡಿದ್ದು. ಒಳ್ಳೆ ಸಿನಿಮಾ. ಪ್ರಕಾಶ್ ಅವ್ರ ನಿರ್ದೇಶನ. ಆಗ ಅವ್ರು ಮಿಲನ ಪ್ರಕಾಶ್ ಆಗಿರಲಿಲ್ಲ. ಪ್ರಕಾಶ್, ಶಿವಣ್ಣ, ಸಿಂಧು ತೋಲಾನಿ, ವಿಜಯ ರಾಘವೇಂದ್ರ, ರಾಮಕೃಷ್ಣ ಅವರು, ಶ್ರೀನಾಥ್ ಅವರು, ವಿನಯ್ ಪ್ರಸಾದ್ ಅವರು ಎಲ್ಲ ಒಳ್ಳೆ ಒಂದು ಅದ್ಭುತ ಕಲಾವಿದರಿದ್ದರು. ಒಳ್ಳೆ ಸಿನಿಮಾ ಇದು. ಸೂಪರ್ ಹಿಟ್ ಸಿನಿಮಾ ಇದೆ ಆ್ಯಕ್ಚುಲಿ. ಇಲ್ಲಿ ಮ್ಯೂಸಿಕ್ ಗುರುಕಿರಣ್ ಅವರು, ಸಾಹಿತ್ಯ ವಿ ಮನೋಹರ್ ಹಾಗೂ ಕವಿರಾಜ್ ಅವರು. ಇಲ್ಲಿ ಎಷ್ಟು ಹಾಡು ಮನೋಹರ್ ಬರೆದ್ರು, ಎಷ್ಟು ಹಾಡು ಕವಿರಾಜ್ ಬರೆದ್ರು ಅಂತ ಒಂದು ಮಾತಿದೆ. ಎಲ್ಲ ಮನೋಹರ್ ಅಂತ ಕೊಟ್ಟಿದ್ದಾರೆ, ಕೆಲವು ಕಡೆ ಕವಿರಾಜ್ ಅಂತ ಹಾಕಿದ್ದಾರೆ. ಇಲ್ಲಿ 2 ಹಾಡು ಬರೆಯೋದು ಕವಿರಾಜ್ ಅವರು. ಒಂದು ಎಲ್ಲೆಲ್ಲೂ ಹಬ್ಬ ಹಬ್ಬ, ಯುಗಾದಿ ಹಬ್ಬದ ಬಗ್ಗೆ. ಒಂದು ಲಾಲಿ ಲಾಲಿ ಅಂತ ಈಗ ಆಡಿದ ನನ್ನ ಲಿರಿಕ್ಸು ಅದು. ಮಿಕ್ಕಿದೆಲ್ಲ ಮನೋಹರ್ ಸರ್ ಬರೆಯೋದು. ಇದರ ಒಂದು ಕಂಪೋಸಿಂಗು ಲಿರಿಕ್ಸ್ ಆಗೋದೆಲ್ಲ ಗುರುಕಿರಣ್ ಮನೇಲಿ. ಆದರೆ ಕವಿರಾಜ್ ಅವರು ಎಲ್ಲಿ ಬರೆದ್ರು ಅಂತ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಆದರೆ ಮನೋಹರ್ ಸರು ಗುರುಕಿರಣ್ ಸರ್ ಮನೇಲೆ ಬರೆಯೋದು. ಅರ್ಧ ಗಂಟೆಗೆ ಒಂದು ಹಾಡು ಬರೆದ್ರು, ರತ್ನನ್ ಸ್ಟೈಲ್ ತಗೊಂಡು. ಜಿ ಪಿ ರಾಜರತ್ನಂ ಅವ್ರ ಸ್ಟೈಲಲ್ಲಿ ಬರೆದ್ರು. ನಾನು ಒತ್ತಾರೆ ಎದ್ಬಿಟ್ಟು ನಿನ್ನ ಮೋರೆ ನೋಡ್ಬಿಟ್ಟು ಒಂದು ಹಾಡಿದೆಲ್ಲ ಸಖತ್ತಾಗಿ ಬಂತು ಹಾಡೋದು. ಅಲ್ಲಿ ಗುರುಕಿರಣ್ ಅವರು ಟ್ಯೂನ್ ಕೊಡ್ತಾರೆ. ಆಗ ಅಲ್ಲೇ ಕೂತಿರ್ತಾರೆ ಮನೋಹರ್ ಸರು. ಅಲ್ಲಿ ಪ್ರಕಾಶ್ ಇರ್ತಾರೆ. ಪ್ರಕಾಶ್ ಅವರು ಹೇಳ್ತಾರೆ, ಒಂದು ನಾಯಕಿ ಕೋಪಗೊಂಡಿರ್ತಾಳೆ, ಹುಸಿ ಕೋಪ, ಅದನ್ನ ಸಮಾಧಾನ ಪಡಿಸ್ಬೇಕು, ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳೋ ಲಿರಿಕ್ಸ್ ಬೇಕು, ಆಗ ಬರೀರಿ ಅಂತ. ಆಗ ಮನೋಹರ್ ಸರ್ ತಗೊಳ್ಳೋದು ರತ್ನನ್ ಪ್ರಪಂಚನ ಒಂದು ಸ್ಫೂರ್ತಿ. ಅಂದರೆ ಜೆ ಪಿ ರಾಜರತ್ನ ಸ್ಫೂರ್ತಿ ತಗೊತಾರೆ, ಆ ಸ್ಟೈಲಿ ಬರೆಯೋಣ ಅಂತ. ಅಲ್ಲೇ ಡಿಸ್ಕಸ್ ಮಾಡ್ತಾರೆ, ಇದನ್ನ ರಾಜು ಅವ್ರ ಹತ್ರ ಆಡ್ಸೋಣ ಅಂತ. ಇದ್ದರೆ ರಾಜು ಅನಂತಸ್ವಾಮಿ ಅವರು ನಮ್ಮೊಂದಿಗಿಲ್ಲ, ನೆನೆಸ್ಕೋಬೇಕು ಇವತ್ತು ಅವ್ರನ್ನ. ಅವರಿಂದ ಆಡ್ಸೋಣ, ಚೆನ್ನಾಗಿ ಬರುತ್ತೆ ಅಂತೇಳಿ ಮನೋಹರ್ ಸರ್ ಅಲ್ಲೇ ಬರೆಯೋದು. ಅರ್ಧ ಗಂಟೆಲಿ ಬರೆದ್ಬಿಡ್ತಾರಂತೆ. ನಾಯಕಿನ ಸಮಾಧಾನ ಪಡಿಸೋದು. ಬೆಳಿಗ್ಗೆಂದ ನಿನ್ನ ಸೇವೆ ಯಾವ ಥರ ಮಾಡ್ತೀನಿ ಮದುವೆ ಆದಮೇಲೆ ಅಂತ. ಅಂದರೆ ಬೆಳಿಗ್ಗೆ ಎದ್ದು ನಿನ್ನ ಮುಖ ತೊಳಸಿ ಅಲ್ಲುಜ್ಜಿಸಿ ನಿನಗೆ ಕಾಫಿ ಕಾಯಿಸ್ಕೊಡ್ತೀನಿ, ಇದೆಲ್ಲನೂ ಬರಬೇಕಲ್ಲಿ. ಅದು ಆಡು ಭಾಷೆಯಲ್ಲಿ ಜನಪದ ಸ್ಟೈಲಿ ಬರೆಯೋದು. ಅದನ್ನು ರತ್ನ ಸ್ಟೈಲು ಅಂತಾರೆ. ಸಖತ್ತ ಬರೆದಿರೋದು. ಅರ್ಧ ಗಂಟೆಲಿ ರೆಡಿ. ಆ ಖುಷಿಗೆ ಪ್ರಕಾಶ್ ಇನ್ನೊಂದು ಸಾಂಗ್ ಕೊಡ್ತಾರೆ, ಅದು ಬರೀರಿ ಅಂತ. ಆದರೆ ಮನೋಜ್ ಸರ್ ಆ ಸಾಂಗ್ 2 ದಿನ ತಗೊತಾರೆ. ಲಿರಿಕ್ಸ್ ಕೇಳಿದಾಗ ಇದು ತುಂಬ ಕಷ್ಟ, ಇದು ಒತ್ತಾರೆ ಎದ್ಬಿಟ್ಟು ಲಿರಿಕ್ಸ್ ಇದೆ, ಅದು ಕಷ್ಟ. ಇನ್ನೊಂದು ಏನೆಂದು ನಾ ಹೇಳಲಾರೆ ಅಂತ ಒಂದು ಹಾಡಿದೆ, ಅದು ತುಂಬ ಸರಳ ಲಿರಿಕ್ಸು. ಅದು ಬರೆಯೋಕ್ಕೆ 2 ದಿನ ತಗೊತಾರೆ, ಇದು ಅರ್ಧ ಗಂಟೆಲಿ ಬರೀತಾರೆ ನೋಡಿ. ಒಂದು ಹಿಂಗೆ ಉಟ್ಬಿಡುತ್ತೆ, ಒಂದು ಜಪಾಯ ಅಂದರೂ ಹುಟ್ಟಲ್ಲ, ಲೇಟ್ ಆಗುತ್ತೆ ಆ ರೀತಿ. ಆಮೇಲೆ ಮನೆಗೆ ಹೋಗಿ ಕೆಲವು ಬರ್ಕೊಂಡು ಮತ್ತೆ ಗುರುಕಿರಣ್ ಮನೆಗೆ ಬಂದು ಕಂಟಿನ್ಯೂ ಮಾಡಿ ಬರೀತಾರೆ. ಆ್ಯಕ್ಚುಲಿ ಅದು 2 ದಿನ ಟೈಮ್ ತೊಗೊಂಡು ಬರೆಯೋದು. ಇನ್ನೊಂದು ಬಂಡಲ್ಲೇರ ಬಂದು ಕೇಳಿ ಬಾಂಗಾಡ ಅಂತ ಒಂದು ಹಾಡಿದೆ, ಕ್ಲಬ್ ಸಾಂಗ್ ಬೇಕು ಅಂತಾರೆ, ಅಲ್ಲಿ ಬರೆಯೋದು. ಅದನ್ನ ಪುನೀತ್ ಅವರು ಸಖತ್ತಾಗಿ ಆಡಿದ್ದಾರೆ. ಇದೆಲ್ಲ ಮನೋಹರ್ ಸರ್ ಬರೆಯೋದು. 2 ಹಾಡು ಕವಿರಾಜ್ ಅವರು. ಆ ಲಾಲಿ ಲಾಲಿ ಏನ್ರಿ ಹಾಡೋದು, ಒಲವೇ ಲಾಲಿ ನಿನಗೆ ಜೋಲಿ ಅಂತ ಬರುತ್ತೆ. ಉನ್ನಿಕೃಷ್ಣನ್ ಸಖತ್ತಾಗಿ ಆಡಿದ್ದಾರೆ ಮಾತ್ರ, ಅದು ಸೂಪರ್ ಹಾಡೋದು. ಬೆಳದಿಂಗಳಿಂದ ಬಸಿದ ಚೆಲುವಿದು ಇವಳದು, ಒಲವಲ್ಲಿ ಅದ್ದಿ ತೆಗೆದ ಮನಸ್ಸಿದು ಇವನದು ಅಂತ. ಅಂದರೆ ಒಲವಿಗೆ ಗಂಡಿನ ಒಂದು ಮನಸ್ಸನ್ನು ಹೋಲಿಸೋದು, ಹೆಣ್ಣಿನ ಚೆಲುವಿಗೆ ಬೆಳದಿಂಗಳನ್ನ ಹೋಲಿಸೋದು. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳದಿಂಗಳಿಂದ ಬಸಿಯೋದಂತೆ. ಎಂಥ ಲಿರಿಕ್ಸ್ ರೀ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅಂತ ಹಳೇ ಹಾಡು, ಸಾರ್ವಕಾಲಿಕ ಹಿಟ್ ಹಾಡು. ಅದ್ರ ಜೊತೆ ಇದು ಒಂದು ಹಾಡು ಕೂಡ ಸೂಪರ್ ಹಿಟ್ ಆಯಿತು, ಎಲ್ಲೆಲ್ಲೋ ಹಬ್ಬ ಹಬ್ಬ ಅಂತ. ಅದು ಕೂಡ ಯುಗಾದಿ ಬಗ್ಗೆನೇ ಬರೆದಿದ್ದು. ಇಲ್ಲಿ ಉದಿತ್ ನಾರಾಯಣ್ ಅವರು, ರಾಜ್ ಕೃಷ್ಣನ್ ಅವರು, ಆರಾಧನಾ ಅವರು, ರಾಜು ಅನಂತಸ್ವಾಮಿ ಅವರು, ಗುರುಕಿರಣ್ ಅವರು, ಉನ್ನಿಕೃಷ್ಣನ್ ಅವರು, KS ಚಿತ್ರಾ ಅವರು, ಪುನೀತ್ ರಾಜ್ಕುಮಾರ್ ಅವರು, ಇಷ್ಟು ಗಾಯಕಿಯರು ಆಡಿದ್ರು. ಒಂದು ಸೂಪರ್ ಹಿಟ್ ಹಾಡುಗಳಿದ್ದ ಸಿನಿಮಾ ಇದು. ಪ್ರಕಾಶ್ ಅವರು ಒಳ್ಳೆ ಕತೆ ಮಾಡಿದ್ರು. ಇದರಲ್ಲಿ ದುನಿಯಾ ವಿಜಯ್ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ನೋಡಿ. ಆ ಡ್ರಗ್ಸ್ ಹಾಕೋ ಒಂದು ಸೀನ್ ಬರುತ್ತೆ, ಅಲ್ಲಿ ದುನಿಯಾ ವಿಜಯ್ ಅವರು ಕೂಡ ಒಂದು ಪಾತ್ರ ಮಾಡಿದ್ರು. ಆವಾಗ ಅವ್ರು ಹೀರೋ ಆಗಿರಲಿಲ್ಲ, ಇದರಲ್ಲಿ ಕಾಣಿಸ್ಕೋತಾರೆ. ಗುರುಕಿರಣ್ ಅವರ ಮ್ಯೂಸಿಕ್ಗೆ ಕವಿರಾಜ್ ಅವರು, ಮನೋಹರ್ ಅವರು ಒಳ್ಳೆ ಸಾಹಿತ್ಯ ಬರ್ಕೊಟ್ರು. ಸಿನಿಮಾ ಸೂಪರ್ ಹಿಟ್ ಆಗಲಿಕ್ಕೆ ಹಾಡುಗಳು ಕೂಡ ಕಾರಣ ಆಯಿತು. ಹಿಟ್ ಸಿನಿಮಾ ಅಂತ ಹೇಳ್ಬೋದು. ಈಗ ರಿಷಿ ಫಿಲ್ಮ್ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.